ಕಡಲ ತೀರದಲ್ಲಿ ಕೈ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ಗೆ ಉತ್ತಮವಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ನಮ್ಮ ಮತ ಸಿದ್ದರಾಮಯ್ಯಗೆ, ತಾಯಿ ಅಂಜಲಿ ನಿಂಬಾಳ್ಕರ್ಗೆ ಅಂತ ಜನ ಮಾತನಾಡ್ತಾ ಇದ್ದಾರೆ. TV5 ಕನ್ನಡದಲ್ಲಿ ಮನದಾಳದ ಮಾತನ್ನ ಮಹಿಳೆಯರು ಬಿಚ್ಚಿಟ್ಟಿದ್ದಾರೆ. ಅಂಜಲಿ ತಾಯಿಗೆ ಮತವನ್ನ ನೀಡಿ ಅವರನ್ನ ಸಂಸದರನ್ನಾಗಿ ಮಾಡ್ತೀವಿ. ಇವತ್ತು ಒಂದು ತುತ್ತು ಅನ್ನ ಊಟವನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ಗ್ಯಾರಂಟಿ ಯೋಜನೆಗಳು. ಕಾಂಗ್ರೆಸ್ ಸರ್ಕಾರದ ಋಣ ತೀರಿಸುವಂತಹ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತೀವಿ ಅಂತ ಮಹಿಳೆಯರು ಮಾತನಾಡ್ತಾ ಇದ್ದಾರೆ. ಕಡಲ ತೀರ ಉತ್ತರ ಕನ್ನಡದಲ್ಲಿ ಚುನಾವಣೆ ರಂಗೇರ್ತಾ ಇದೆ. ಕೈ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಇವತ್ತು ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಭರ್ಜರಿ ಮತಯಾಚನೆ ಮಾಡ್ತಾರೆ. ಪ್ರತಿಯೊಂದು ಇವತ್ತು ಮಹಿಳಾ ಮತರಲ್ಲಿ ಗ್ಯಾರಂಟಿಗಳನ್ನು ಏನಿದೆ ಆ ಗ್ಯಾರಂಟಿಗಳ ಮುಖಾಂತರ ಒಂದು ಮತ ಬೇಡುವಂತಹ ಮತಯಾಚನೆ ಮಾಡುವಂತಹ ಕೆಲಸವನ್ನು ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಮೇಡಮ್ ಮಾಡ್ತಿದ್ದಾರೆ. ಈಗ ಇಲ್ಲಿರುವಂತಹ ಏನು ಇವತ್ತು ನಾನು ಭಟ್ಕಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೀನಿ. ಇಲ್ಲಿನ ಮಹಿಳಾ ಮತದಾರರನ್ನು ಮಾತಾಡ್ತೀನಿ. ಅಮ್ಮ, ಈಗ ಯಾರಿಗೆ ಓಟು ನಮ್ಮ ಇವ್ರಿಗೆ ಸಿದ್ದರಾಮಯ್ಯ ಹಾಂ ಅವರಿಂದ ನಾವು ಭಾಳ ಹೆಲ್ಪ್ ಆಗಾರ. ನಮ್ಗೆ ಆಸ್ಪತ್ರೆಗೆ ಹೋಗುವಂಥ ಔಷಧಿಗೆ ಬೇಡಬೇಕಾಗಿತ್ತು, ಯಾರೂ ಇಲ್ಲ ನಮಗೆ. ಆದ್ರೆ ಅವರಿಂದ ನಾವು ಒಂದು ತುತ್ತು ತಿಂತೇವ್ರೆ, ಅವ್ರಿಗೆ ನಾವು ಮಾಡೋದು. ಈಗ ಅಂಜಲಿ ಮೇಡಮ್ ನಿಂತಿದ್ದಾರೆ. ಹಾಂ, ಅವ್ರಿಗೆ ಕೂಡ ಹಾಕ್ತಾರೆ. ಹಾಂ, ಎಲ್ಲ ಈಗ 5 ಗ್ಯಾರಂಟಿಗಳು ನಿಮಗೆ ಬಂದು ಮುಟ್ಟಿದಾವಮ್ಮ. 5 ಗ್ಯಾರಂಟಿಗಳು ಮುಟ್ತದೆ. ನಮ್ಗೆ ಅವರು ಎಲ್ಲ ಅಕ್ಕಿದು ದುಡ್ಡು, ಎಲ್ಲ ಆಸ್ಪತ್ರೆಗೆ ಹೋಗುವಂಥ ದುಡ್ಡು ಎಲ್ಲ ಮಾಡ್ತೇವ್ರೆಲ್ಲ. ಅವ್ರನ್ನ ಬಿಟ್ಟು ನಾವು ಏನು ಮಾಡೋಕ್ಕೂ ಬರುವುದಿಲ್ಲ. ಈಗ ತಿಂಗಳ 2,000 ರೂಪಾಯಿ ಬರ್ತೈತಿ. ಹೌದು, 2,000 ರೂಪಾಯಿ. ಎದಕ್ಕೆ ಖರ್ಚು ಮಾಡ್ತೀಯಮ್ಮ 2,000 ರೂಪಾಯಿ? ಆಸ್ಪತ್ರೆಗೆ ಸರ್. ಆಸ್ಪತ್ರೆ ಮತ್ತೇನು ಮನೆ ಬೆಚ್ಚಗಮ್ಮ ಮನೆ ಇಲ್ಲ. ಅಂದರೆ ನಮಗೆ BP ಶುಗರು ಎಲ್ಲ ಅದೆಲ್ಲ, ಅದಕ್ಕೆ ತಿಂಗಳಿಗೂ ಸಾಕಾಗೋದಿಲ್ಲ. ಅದಕ್ಕೆ ಅಷ್ಟು ಮಾಡೋ 2,000 ಕೊಟ್ಟರು ಸಾಕಾಗೋದಿಲ್ಲ ಆ ನಮ್ಮ ಮನೆಯವರು. ಈಗ ಕಾಂಗ್ರೆಸ್ಗೆ ನಿನ್ನ ಮತ ಹಾಕ್ತಿ ಸಲ? ಹೌದು ಹೌದು. ಕೈ ಅಭ್ಯರ್ಥಿ ಗೆಲ್ಲಿಸ್ಕೊಂಡ್ ಬರ್ತೀರಿ? ಗೆಲ್ಸೋ ಬರ್ತಾರೆ. ಓಕೆ, ಥ್ಯಾಂಕ್ ಯು. ಅಮ್ಮ, ಹೇಗಿದೆ ಚುನಾವಣೆ ಕಾವು ಭಟ್ಕಳದಲ್ಲಿ? ಒಳ್ಳೆ ಇದೆ ಸರ್. ನಮ್ದು ಯಾವಾಗಲಿದ್ರು ಕಾಂಗ್ರೆಸ್ಸೇ. ನಮ್ದು ಈಗ ಕಾಂಗ್ರೆಸ್ ಸರ್ಕಾರ ಈಗ 5 ಗ್ಯಾರಂಟಿ ನಮ್ಮ ತಂದು ಕೊಟ್ಟಿದ್ದು ತುಂಬ ನಮ್ಮ ಸಾಮಾನ್ಯ ಜನರಿಗೆ ಹಾಗೆ ನಮ್ಮಂಥ ಮಹಿಳೆಯರಿಗೆ ತುಂಬ ಒಳ್ಳೆಯದಾಗಿದೆ ಸರ್. ಅದು ನಮ್ದು ಯಾವಾಗಲಿದ್ರು ನಾವು ಸಪೋರ್ಟ್ ಮಾಡೋದು ಕಾಂಗ್ರೆಸ್ಗೆ ಮತ್ತು ಸಿದ್ದರಾಮಯ್ಯ ಸರ್ ಅವರಿಗೆ. ಮತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಜಲಿ ನಿಂಬಾಳ್ಕರ್ ನಿಂತಿದ್ದು ನಮಗೆಲ್ಲರಿಗೂ ಒಂದು ಖುಷಿ. ಅವ್ರನ್ನ ಗೆಲ್ಲಿಸ್ತೀವಿ. ಅವ್ರಿಗಾಗಿ ನಾವು ಏನು ಅವರು ಹಗಲಿರುಳು ಶ್ರಮ ದುಡಿತೀವಿ ಮತ್ತು ಅವ್ರನ್ನ ನಾವು ಗೆಲ್ಲಿಸ್ತೀವಿ. ನಮ್ಮದು ಓಟ್ ಏನಿದ್ರು ಕಾಂಗ್ರೆಸ್ ಸರ್ಕಾರಕ್ಕೆ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. 5 ಗ್ಯಾರಂಟಿಗಳು ಬಂದು ಮುಟ್ಟಿದ್ದಾವೆ. ಯಾರಿಗೆ ಸಲ ಮತ? ಕಾಂಗ್ರೆಸ್ಸಿಗೆ. ಅವರು ನಮಗೆ ಇದು ಗ್ಯಾರಂಟಿ ಕೊಟ್ಟಿದ್ದಾರಲ್ಲ. ನಮ್ಮದು ಯಜಮಾನರು ರಿಕ್ಷಾ ಡ್ರೈವರ್ ತುಂಬ ಜನ ಇದ್ದಾರೆ ರಿಕ್ಷಾ ಡ್ರೈವರ್ಗೆ. ಅವರೆಲ್ಲ ದುಡ್ದುಕೊಂಡು ಇಲ್ಲಿ ಬರೋದು. ಅವ್ರ ಮಹಿಳೆಗೆ ಅಂತ ಕೊಡ್ಲಿಕ್ಕೆ ಆಗೋದಿಲ್ಲ. ಅವ್ರ ಮನೆಯೇ ನೋಡಬೇಕು, ಕರೆಂಟ್ ಬಿಲ್ಲು ಎಲ್ಲ. ಈಗ 2,000 ಬಂದಿದೆ ಅದು. ಮತ್ತು ನಮ್ಗೆ ಒಳ್ಳೆಯದಾಗಿದೆ ಫೀಸ್ ಕಟ್ಟಲಿಕ್ಕೆ ಮಕ್ಕಳಿಗೆಲ್ಲ. ಅವ್ರು ಮತ್ತು ರಿಕ್ಷಾ ಹೊಡೆಯೋರಿಗೆ ಅದು ಕರೆಂಟ್ ಬಿಲ್ಲು ಅವ್ರಿಗೆ ಬಾಡಿಗೆ ಇರೋದಿಲ್ಲ ಒಂದೊಂದು ಸಲ. ನಮ್ದು ಇದು 2,000 ಕೊಟ್ಟಿದ್ದಕ್ಕೆ ನಮ್ಗೆ ಒಳ್ಳೆ ಆಗಿದೆ. ನಾವು ಈಗ ಓಟ್ ಹಾಕೋದೇ ಇದು ಕಾಂಗ್ರೆಸ್ಸಿಗೆ. ಅಂಜಲಿ ಹೌದು, ಅವರೇ ಗೆಲ್ಲಬೇಕು. ಅವ್ರು ಗೆದ್ರೆ ನಮ್ಗೆಲ್ಲ ಒಳ್ಳೇದಾಗ್ತದೆ. ನಮ್ಗೆ ಗ್ಯಾರಂಟಿ ಉಂಟದು. ಕೆಲಸ ಎಲ್ಲ ಮಾಡಿದ್ದಾರೆ. ಹಿಂದಿನ ಸಂಸದರು ಕೆಲಸ ಮಾಡಿದ್ದಾರೆ ಇಲ್ಲಿ? ಹೌದು, ಅವ್ರು ಮಾಡಿದ್ದಾರೆ ಕೆಲಸ ಎಲ್ಲ. ಈಗ ಹೇಗಿದೆ ಚುನಾವಣೆಯಲ್ಲಿ? ಚುನಾವಣೆ ಬರೋದು ಒಳ್ಳೆ ಉಂಟು. ನಮ್ಮ ಕಾಂಗ್ರೆಸ್ ಬರೋದು. ಅಂಜಲಿ ಮೇಡಮ್ ಹೌದು, ಅವರೇ ಗೆಲ್ಲೋದು. ಓಕೆ, ಥ್ಯಾಂಕ್ ಯು ಮೇಡಮ್. ಈ ಹಿಂದೆ ಸಂಸದರು ಇದ್ರು ಇಲ್ಲಿ, ಅನಂತಕುಮಾರ್ ಹೆಗಡೆ ಅವರು ಈ ಕ್ಷೇತ್ರಕ್ಕೆ ಬಂದಿದ್ರಾ? ಇಲ್ಲ, ಇಲ್ಲಿ ಬಂದಿದ್ದು ನಾವು ನೋಡಲೇ ಇಲ್ಲ. ಅವ್ರು ಯಾರು ಅಂತ ನಮ್ಗೆ ಗೊತ್ತೇ ಇಲ್ಲ. ಅವ್ರ ಸಂಸದರು ಯಾರು ಅಂತೇಳಿ ನಮ್ಗೆ ಗೊತ್ತಿಲ್ಲ. ಇತ್ತೀಚೆಗೆ ನಮಗೆ ಒಂದು ಕ್ಯಾಂಡಿಡೇಟ್ ಕೊಟ್ಟಿದ್ದಾರಲ್ಲ, ಅಂಜಲಿ ನಿಂಬಾಳ್ಕರ್, ಅವರನ್ನು ನಾವೀಗ ಸಂಸದರಾಗಿ ನಾವು ನಮ್ಮ ದಿಲ್ಲಿಯನ್ನು ಕಳಿಸ್ಕೊಡೋದು ಅಷ್ಟೇ ನಮ್ಮದು ಉದ್ದೇಶ. ನಮಗೆ ಹಿಂದಿನ ಸಂಸದರು ಯಾರು, ಅವ್ರು ಏನು ಮಾಡಿದಾರೆ ಅಂತಲೂ ನಮ್ಗೆ ಗೊತ್ತಿಲ್ಲ. ಅವ್ರು ಏನೂ ಮಾಡಿಲ್ಲ ಅಷ್ಟೇ. ಹೀಗಾಗಿ ಅಂಜಲಿ ಮೇಡಮ್ ಗೆಲ್ಲಿಸ್ಕೊಂಡು ಬರ್ತೀರಿ? 100% ನಾವು ಅವರನ್ನು ಗೆಲ್ಲಿಸ್ಕೊಂಡು ಬರ್ತೀವಿ. 100%. ಹಿಂದೆ ನಮ್ಮದು ಇದ್ದು ಕಾಂಗ್ರೆಸ್ ಪಕ್ಷ. ನಾವು ಇಂದು ಕಾಂಗ್ರೆಸ್ಸೇ, ಎಂದೆಂದಿಗೂ ನಾವು ಕಾಂಗ್ರೆಸ್ಸೇ. ಕಾಂಗ್ರೆಸ್ಸನ್ನು ಬಿಟ್ಟು ನಾವು ಯಾವುದು ಇದರಲ್ಲಿ ನಾವು ಮುಂದೆ ಇಲ್ಲ. ನಾವು ಕಾಂಗ್ರೆಸ್ಸಿಗೆ ನಮ್ಮ ಒಮ್ಮತ ಮತ್ತು ಯಾರಿಗೂ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಏನೇನು ಮಾಡಿದೆ ಅಂಥೇಳಿ, ನಾವು ಸ್ವಾತಂತ್ರ್ಯ ತಂದು ಕೊಟ್ಟಾಗಿಂದ ಇಂದಿನವರೆಗೂ ನಮ್ಮ ಕಾಂಗ್ರೆಸ್ಸೇ ನಮಗೆ ನಮ್ಮ ಜೀವನವನ್ನು ಒಂದು ಉತ್ತಮವಾಗಿ ನಡೆಸಲಿಕ್ಕೆ ನಮಗೆ ಕಾಂಗ್ರೆಸ್ ಪಕ್ಷ ಸಹಾಯ ಮಾಡಿದೆ. ಉಳುವವನೇ ಒಡೆಯನ್ನು ಮಾಡಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ. ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಹೆಚ್ಚಾಗಿ ಸಕ್ರಿಯ ಪಾತ್ರ ವಹಿಸಿದ್ದು ಕಾಂಗ್ರೆಸ್ ಪಕ್ಷ. ಇತ್ತೀಚೆಗೆ ಎಲ್ಲದನ್ನು ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಇತ್ತೀಚೆಗೆ ನಮಗೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಒಂದು 5 ಗ್ಯಾರಂಟಿ ಕೊಟ್ಟಿದೆ. ಆ 5 ಗ್ಯಾರಂಟಿ ಬಡವರಿಗಾಗಿ
ಒಂದು ಉತ್ತಮವಾಗಿ ಒಂದು ಉತ್ತಮ ಜೀವನ ನಡೆಸ್ಕೊಳ್ಳಿಕ್ಕೆ ನಮಗೆ ಸಹಾಯ ಆಗಿದೆ ಈ 5 ಗ್ಯಾರಂಟಿಗಳು. ಅವರಿಗೆ ನಾವು ಧನ್ಯವಾದ ಅರ್ಪಿಸಬೇಕು ಅಂತ ಅವರ ಋಣವನ್ನು ನಾವು ತೀರಿಸ್ಬೇಕಂದ್ರೆ ಈ ಒಂದು ಓಟನ್ನು ಅವರಿಗೆ ಕೊಡಲೇಬೇಕು. ಡಾಕ್ಟರ್ ಅಂಜಲಿ ಮೇಡಮ್, ಅಂಜಲಿ ಮೇಡಮ್ರಿಗೆ ಅವರಿಗೆ ನಾವು ಕೊಟ್ಟು ಅವರನ್ನು ಗೆಲ್ಲಿಸುವುದೇ ನಮ್ಮ ಉದ್ದೇಶ. ಥ್ಯಾಂಕ್ ಯು. ಥ್ಯಾಂಕ್ ಯು. ಈ ಹಿಂದೆ ಸಂಸದರು ಹೇಗಿದ್ರು ಅನ್ನೋದು ಸಹಿತ ಇಲ್ಲಿ ನಾವು ನೋಡಿಲ್ಲ. ಚುನಾವಣೆಗೆ ಬರ್ತಿದ್ರು, ಮತವನ್ನು ತೆಗೆದುಕೊಳ್ಳುತ್ತಿದ್ರು, ಮರಳಿ ಈ ಕಡೆ ತಿರುಗಿ ನೋಡಿಲ್ಲ. ಹೀಗಾಗಿ ಇವತ್ತು ಜನರ ಕಷ್ಟಗಳಿಗೆ ಸ್ಪಂದಿಸುವಂತಹ ವ್ಯಕ್ತಿ ಬೇಕಾಗಿದ್ದರೆ ಆ ವ್ಯಕ್ತಿ ಇವತ್ತು ನಮ್ಮ ಧಾರವಾಡ ಅದರಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಸಿಕ್ಕಿದರೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಿಗೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ನೀಡಿದೆ. ಅವ್ರನ್ನ ಗೆಲ್ಲಿಸ್ಕೊಂಡು ಸಂಸದರನ್ನಾಗಿ ಮಾಡ್ತೀವಿ ಅನ್ನೋದು ಮಹಿಳಾ ಮತದಾರರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ, TV5 ಉತ್ತರ ಕನ್ನಡ.